ಯಶಸ್ವಿಯಾಗಿ ಜರುಗಿದ ಆಡಿಹುಡಿ ಗ್ರಾಮದ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ತಾಲೂಕಾ ಪಂಚಾಯತ್ ಜಮಖಂಡಿ, ಗ್ರಾಮ ಪಂಚಾಯತ್ ಅಡಿಹುಡಿಯ 2021-22ನೇ ಸಾಲಿನ 14ನೇ ಹಣಕಾಸು ಯೋಜನೆ ಎಂಜಿಎನ್ಆರ್ಇಜಿಎ ಅನುದಾನದಲ್ಲಿ ನೂತನವಾಗಿ ನಿರ್ಮಿಸಿದ ಭಾರತ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮತ್ತು ಗ್ರಾಮ ಪಂಚಾಯತ್ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಒಲೆಮಠದ ಶ್ರೀ ಆನಂದ ದೇವರು, ಭಗೀರಥ ಪೀಠ ತಪೋವನ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಮತ್ತು ಜಂಜರವಾಡದ ಬಸವರಾಜೇಂದ್ರ ಶ್ರೀಗಳ, ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಪಂಚಾಯಿತಿ ಅಧ್ಯಕ್ಷೆ ಜಿಜಾಬಾಯಿ ಶಿಂದೆ, ಉಪಾಧ್ಯಕ್ಷ ಹುಸೇನ್ ಸಾಬ್ ಜಮಖಂಡಿ, ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐ ಅಪ್ಪು ಐಗಳಿ, ಅನಿಲ್ ಸಿಂಧೂರ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಮಾಚಕನೂರ್, ಜೆಜೆಎಂ ಅಧಿಕಾರಿ ಸಂಜು ಹಿಪ್ಪರಗಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಸ್ವಾಗತವನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಸಾವಳ್ಗಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಹಳ ಮುಖ್ಯವಾದಂತಹ ಒಂದು ಕಾರ್ಯಾಲಯ ಇವತ್ತು ಗ್ರಾಮಗಳು ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನರೇಗಾ ಸ್ಕೀಮ್ ನಲ್ಲಿ ಸಾಕಷ್ಟು ಅವಕಾಶಗಳಿವೆ. ನರೇಗಾ ಸ್ಕೀಮ್ ನನಗನ್ಸಿದ ಪ್ರಕಾರ 1 ಕೋಟಿಯಷ್ಟು ಪ್ರತಿ ವರ್ಷ ನೀವು ಕೆಲಸ ಮಾಡಲಿಕ್ಕೆ ನಿಮ್ಗೆ ಅವಕಾಶ. ಗ್ರಾಮದಲ್ಲಿರುವಂತಹ ಶಾಲೆಗಳ ಕಾಂಪೌಂಡ್ಗಳಾಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಗ್ರಾಮದಲ್ಲಿರುವಂತಹ ಋತುಭೂಮಿಗಳಾಗಿರ್ಬೋದು, ಅಥವಾ ಇನ್ನಿತರೆ ಈ ನರೇಗಾ ಸ್ಕೀಮ್ ಅನ್ನು ಬದು ನಿರ್ಮಾಣ ಮಾಡುವಂತದ್ದಾಗ್ಲಿ, ಕೆರೆಗಳ ಅಭಿವೃದ್ಧಿ ಮಾಡುವಂತದ್ದಾಗ್ಲಿ, ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ. ಈ ನರೇಗಾ ಸ್ಕೀಮ್ ಜಾರಿಗೆ ಬಂದಿದ್ದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ಯೋಜನೆಯನ್ನು ಜಾರಿ ತಂದರು. ಅವಾಗ ಒಂದು ವಿಶೇಷವಾದಂತಹ ಶಕ್ತಿ ಈ ಗ್ರಾಮ ಪಂಚಾಯತಿಗಳಿಗೆ ಬಂದಿರ್ತಕ್ಕಂಥದ್ದು. ಇವತ್ತು ನಾವು ಸ್ಪರ್ಧೆ ಮಾಡಬೇಕಾಗ್ತದೆ. ಇಲ್ಪ ಅಂತಂದ್ರೆ ನೀವೆಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಲ್ಲ ಶಾಸಕರ ಮೇಲೆ ಅವಲಂಬಿತರಾಗ್ತಿದೆ. ನಿಮಗೆ ಬಹಳ ಫೈನಾನ್ಸ್ ಗ್ರಾಂಟ್ ಬರ್ತಿತ್ತು, ಅದು ಸ್ವಲ್ಪ ಬರ್ತಿತ್ತು. ಆದ್ರೆ ನಿಮ್ಮ ಗ್ರಾಮಕ್ಕೆ ಏನ್ ಬೇಕು, ಯಾವ ಕೆಲಸ ಕಾರ್ಯ ಆಗಬೇಕು, ಏನ್ ಕ್ರಿಯಾ ಯೋಜನೆ ಮಾಡಬೇಕು ಅನ್ನೋಂತ ಸ್ವತಂತ್ರ ಮತ್ತು ಆ ಒಂದು ಶಕ್ತಿ ನಿಮಗೆ ನರೇಗಾ ಯೋಜನೆಯಿಂದ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಇವತ್ತು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಲಾಭ ನಾವು ಲಭಿಸ್ಕೋಬೇಕಾದ್ರೆ ಗುರುದೇವರ ಕೃಪೆಗೆ ನಮ್ಮ ಪಾತ್ರ ವಹಿಸಬೇಕಾದ್ರೆ ಮುಂದೆ ನೋಡಲು ಗುರಿಯ, ಹಿಂದೆ ನೋಡಲು ಗುರುವ, ಚಲುವಂತ ಗುರಿಯನ್ನು ಬೇಕು, ಬಲಾಢ್ಯವಾದ ಗುರುಗಳು ಬೇಕು. ಗುರುಗಳಕ್ಕಿಂತ ಶ್ರೇಷ್ಠರು ಯಾರು ಅದಿರಪ್ಪ ಅಂದ್ರೆ ಜಗತ್ತೊಳಗಂದ್ರ ರೈತರು ಅಂತ ವಿಚಾರನ ಇಟ್ಕೋಬೇಕಾಗ್ತದ. ರೈತರಿಂದ ಜಗತ್ತೆಲ್ಲ ಬೆಳಗುದದ. ಆ ಸಂದೇಶದಲ್ಲಿ ಆ ಮಾನವ ಜನ್ಮ ಒಂದು ಶ್ರೇಷ್ಠತೆ ನಾವು ಪಡ್ಕೋಬೇಕಾದ್ರೆ ರೈತರಿಂದ ಏನಾದರೂ ಆಗೋದು, ಸಮಾಜ ಕಟ್ಟಬಹುದು, ಆ ಪಂಚಾಯತಿ ಕಟ್ಟಬಹುದು, ಆ ಒಬ್ಬ MLA ಮಾಡಬಹುದು, ಒಬ್ಬ MP ಮಾಡಬಹುದು, ಆ ಪ್ರಧಾನ ಮಂತ್ರಿ ಮಾಡುವಂತ ಯಾರಲ್ಲಿ ಪ್ರತಿಯೊಬ್ಬರು ರೈತರಲ್ಲಿ ಹಕ್ಕದ ಅಂತ ಸಾಮರ್ಥ್ಯವಲ್ಲದಂತ ಭಕ್ತಿಯನ್ನು ಮಾಡಿಸುವಂತ ಶಕ್ತಿವಂತರಾದ್ರಿ. ಆ ಶಕ್ತಿವಂತ ಒಬ್ಬ ಸನ್ಯಾಸಿ ಒಬ್ಬ ಹಾದು ನಡೆದಿದ್ದ. ಒಬ್ಬ ಸನ್ಯಾಸಿ ಹಾದು ನಡೆದಿದ್ದ. ಒಂದು ಆಭರಣ ಬಿದ್ದಿತ್ರಿ, ಒಂದು ಗೇಣು ಉದ್ದ ಆಭರಣ ಬಿದ್ದಿತ್ತು. ನೋಡಿದ, ಹೊಳ್ಳಿ ಬರ್ಲಾಕ್ ಹತ್ತಿದ ಅದು ಆಭರಣ ಹಂತಲಿ. ಮತ್ತೆ ಬಂದ 5-6 ರೂಪಾಯಿ ಎಡತೆ ಹಾಕಿಸದ. ಅದ ಕೈ ಹಾಕೋದ್ರೊಳಗೆ ಏನ್ ನೆನಪಾಗೋದು, ಎಲ್ಲ ಸಾಕತ್ ಬಂದಿನಿ, ಇನ್ನು ಬೇಕ್ಯಾಕೆ ಕಾಣುದಿಲ್ಲ. ಆ ಬಂಗಾರ ಚಿಳಿ ಕೈ ಹಾಕುವಾಗ ಕೈ ಏನಾಗೋದಂದ್ರೆ ಕೈ ಹಾಕ್ಲಕ್ ಹೋಗೋದ್ರೊಳಗೆ ನೆನಪಾಗೋದು. ಮತ್ ಬಿಡವ, ಮತ್ ಹೋಗವ, ಮತ್ ಬರವ, ಮಠಕ್ಕೆ ಉಪಯೋಗ ಆಗ್ತದೆ. ದೊಡ್ಡ ಮಠ ಕಟ್ಟಾಕೋದು ಚಿಳಿದ ಮತ್ ಬರಬಿಡ ಹೊಡ್ರಿ. ಹಿಂಗೊಂದು 2-3-4 ರೂಪಾಯಿ ಎಡತ್ಯಾಕಿ ಏನ್ ಮಾಡಿದಂದ್ರ ಅಲ್ಲಿ ಒಬ್ಬ ರೈತ ಗಳೆ ಹೊಡಿದ್ದ. ಗಳೆ ಹೊಡಿದ್ ನೋಡಿದ. ಅವನ ಕರ್ದ ಏನಂದ್ರ, ಇಲ್ಲದ ಬಂಗಾರ ತಿಳಿ ಇತ್ಪ, ನೀವು ಓದಿದ್ರೆ ಉಪಯೋಗ ಮಾಡ್ಕೊಂಡು ನಿನ್ನ ಪ್ರಪಂಚಕ್ಕೆ ಅನುಕೂಲ ಆಗ್ತದ ಅಂತ ಸನ್ಯಾಸಿ ಹೇಳಿದಾಗ ರೈತ ಹೇಳ್ತಾನ, ಮರಯಾಣಿ ಸಾಕತ್ತೆ ಎಲ್ಲ ಬಂದವ,
ನಿನ್ನ 5-8 ಸರ್ಪೆ ಓಡಿಸಾಡ್ಲಕ್ಕತ್ತೈತದು. ನಾನು ತೋದ್ರೆ ಎಷ್ಟು ಓಡಿಸಾಡಬಾರ್ದಪ್ಪ ಅನ್ನುವಂತ ವಿಚಾರ ರೈತರನ್ನು ಹಕ್ಕದ ಅಂತ ಸಾಮರ್ಥ್ಯ ರೈತರಾಗುತ್ತೆ. ನಾವು ಆಗಬೇಕಾದ್ರೆ ಒಳ್ಳೆಯ ಗುರುವಿನ ಮಾರ್ಗದರ್ಶನ, ಒಳ್ಳೆಯ ರೀತಿ ನೀತಿ ನ್ಯಾಯ, ಕಾಯ ವಾಚ ಮನಸ್ಸ ಭಕ್ತಿ ಭಾವ ಸರಳತೆ ಸೂಕ್ಷ್ಮ ಆತ್ಮನುಸರಿಸಿ ನುಡದ ಜೀವನದ ಗುರಿಯನ್ನು ಮುಟ್ಟಿ ಗುರುವಿನ ಗುಲಾಮರಾಗಿ ಈ ಭಗೀರಥರ ಪ್ರಯತ್ನ ನಾಡಿಗೆ ತುಂಬಲಿ ಅನ್ನುವಂತಹ ಹಾರೈಸಿ ನನ್ನ ಕಾರ್ಯಕ್ರಮ